ನಂಜನಗೂಡಿನಲ್ಲಿ ಅಗಲಿದ ರೈತರು ಹಸಿರು ನಮನ ಸಲ್ಲಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಕಾಲಿಕ ಮರಣ ಹೊಂದಿದ್ದ 3 ರೈತರಿಗೆ ಮತ್ತು ಮಾಜಿ ಸಂಸದ ದಿವಂಗತ ವಿ. ಶ್ರೀನಿವಾಸ್ ಪ್ರಸಾದ್ ಅವರ ಮೊದಲ ವರ್ಷದ ಪುಣ್ಯ ಸ್ಮರಣೆ ಮತ್ತು ಉಗ್ರರ ದಾಳಿಗೆ ಸಾವನ್ನಪ್ಪಿದ ಭಾರತೀಯರಿಗೆ ಮೌನಾಚರಣೆ ಮಾಡಲಾಯಿತು. ವೇದಿಕೆ ಕಾರ್ಯಕ್ರಮವನ್ನು ರಾಜ್ಯ ರೈತ ಮುಖಂಡ ಪಚ್ಚೆ ನಂಜುಂಡಸ್ವಾಮಿ ಉದ್ಘಾಟಿಸಿದರು. ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ, ಜನವರಿ 23ರಂದು ನಡೆದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಜೊತೆ ರೈತರ ಸಂವಾದದಲ್ಲಿ 33 ಅಂಶಗಳ ಹಕ್ಕೊತ್ತಾಯಗಳನ್ನು ಸಲ್ಲಿಸಿದ್ದೆವು. ಇದರಲ್ಲಿ 27 ಅಂಶಗಳು ಬಗೆಹರಿದು ಸುಮಾರು 33 ಕೋಟಿ ರೂಪಾಯಿ ಅನುದಾನ ಸರ್ಕಾರ ನೀಡಿದೆ. ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದ ಜನರಿಗೆ ಹೋರಾಟದ ಮೂಲಕ ನ್ಯಾಯ ಕೊಡಿಸುವಲ್ಲಿ ರೈತ ಸಂಘ ಮುಂಚೂಣಿಯಲ್ಲಿದೆ. ಇಂತಹ ರೈತರು ಅಕಾಲಿಕವಾಗಿ ಮರಣ ಹೊಂದಿದರೆ ಜನರು ಮರೆತು ಬಿಡುತ್ತಾರೆ. ಅವರು ಮಾಡಿದ ಕೆಲಸಗಳನ್ನು ನಾವು ಸ್ಮರಿಸಿಕೊಳ್ಳಬೇಕು. ಇದು ನಮ್ಮ ಕರ್ತವ್ಯ ಎಂದರು. ಅಥವಾ ನೀರ ಚಳವಳಿ ಸಂಬಂಧ ತೆಂಗಿಗೆ ನುಸಿಪೀಡೆ ಬಂದಾಗ ನೀರ ಚಳವಳಿ ಮಾಡಿದ ಚಳವಳಿ ಇರ್ಬೋದು, ಜೊತೆಗೆ ಉಚಿತ ವಿದ್ಯುತ್ ಕೊಡಲಿಕ್ಕೆ ಕರ ನಿರಾಕರಣೆ ಚಳವಳಿ ಇರ್ಬೋದು. ಇವೆಲ್ಲವೂ ಕೂಡ ಯಶಸ್ವಿಯಾಗಲಿಕ್ಕೆ ಕಾರಣ ಇಂತಹ ಹೋರಾಟಗಾರರ ಅಪ್ರತಿಮ ಕೊಡುಗೆ. ಆ ಕಾರಣ ರೈತ ಸಂಘವನ್ನ ಕಾನೂನಾತ್ಮಕವಾಗಿ ನಾವು ನೋಂದಾವಣೆ ಮಾಡಿದ್ದೇವೆ. ಅದನ್ನ ಒಂದು ಚಿಹ್ನೆ ಕೂಡ ಮಾಡಿ ಇದರಲ್ಲಿ ಎನ್.ಡಿ. ಸುಂದರೇಶ್ ಅವರು, ಎಚ್.ಎಸ್. ರುದ್ರಪ್ಪ ಅವರು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಕೆ.ಎಸ್. ಪುಟ್ಟಣ್ಣಯ್ಯ ಅವರು, ಉತ್ತರ ಕರ್ನಾಟಕದ ರಮೇಶ್ ಗಿಡದಣ್ಣ ಅವರು, ಬಾಬುಗೌಡ ಪಾಟೀಲ್ ಅವರು, ಇವರೆಲ್ಲರ ಈ ಮುಂಚೂಣಿ ನಾಯಕರ ಭಾವಚಿತ್ರವಿರುವಂತಹ ಒಂದು ಚಿಹ್ನೆಯನ್ನ ನಾವು ಈಗ ಶಾಲಿನ ಮೇಲೆ ಮುದ್ರಣ ಮಾಡಿ ಎಲ್ಲವೂ ಅದನ್ನು ಹಾಕೊಂಡ್ರೆ ಒಂದು ಹೊಸ ಸ್ಫೂರ್ತಿ ಬರ್ತದೆ ಅನ್ನೋ ಒಂದು ಹೊಸ ಯೋಚನೆಯಿಂದ ಈ ಒಂದು ಹೊಸ ಲೋಗೋವನ್ನು ಮಾಡಿದ್ದೇವೆ. ಅಗಲಿದ ರೈತರಿಗೆ ಹಸಿರು ನಮನ ಸಲ್ಲಿಸಿದ್ದೇವೆ. ಮಾಜಿ ಸಂಸದ ವಿ. ಶ್ರೀನಿವಾಸ್ ಪ್ರಸಾದ್ ಅವರು ಈ ಭಾಗದಲ್ಲಿ ದೀನದಲಿತರು ಮತ್ತು ಬಡವರ ಪರವಾಗಿ ಕೆಲಸಗಳನ್ನು ಮಾಡಿದ್ದರು. ಅವರನ್ನು ಸ್ಮರಿಸಬೇಕು ಎಂದರು. ಕ್ರೌರ್ಯ ಮತ್ತು ಸುಲಿಗೆಯನ್ನು ರೈತ ಸಂಘ ಖಂಡಿಸುತ್ತದೆ. ಪಹಲ್ಗಾಮ್ ದಾಳಿಯಲ್ಲಿ ಎಲ್ಲಾ ಧರ್ಮದವರನ್ನು ಉಗ್ರಗಾಮಿಗಳು ಕೊಂದು ಹಾಕಿದ್ದಾರೆ. ಈ ಘಟನೆಯನ್ನು ರೈತ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ. ಯಾವುದೇ ಹಿಂಸೆ, ಪ್ರಚೋದನಾಕಾರಿ ಹೇಳಿಕೆ ಸಹಿಸುವುದಿಲ್ಲ. ಇದರ ವಿರುದ್ಧ ಸರ್ಕಾರ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕುಮಾರ್, ಸಿಟಿವಿ ನ್ಯೂಸ್.